ಹಾಯ್ ಹಲೋ ವ್ಲಾಗ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ನ್ಯೂ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ಸೊ ಇವತ್ತಿನ ವ್ಲಾಗು ವಿಶೇಷತೆ ಏನಪ್ಪ ಅಂದರೆ ನೆನ್ನೆ ಡೇ 1, ಇವತ್ತು ಡೇ 2 ಮತ್ತು ಇವತ್ತೇ ಲಾಸ್ಟ್ ಡೇ. ನೆನ್ನೆಲ್ಲ ಮಂತ್ರಾಲಯ, ಚೋಲೆ ಅಲ್ಲಿ ಸುತ್ತಮುತ್ತ ಇರೋ ಟೆಂಪಲ್ಸ್ನ ಕವರ್ ಮಾಡಿರೋ ಅದನ್ನು ನೀವು ರೀಸೆಂಟ್ ವ್ಲಾಗ್ಸಲ್ಲಿ ನೋಡಿರ್ತೀರ. ಸೊ ಇದು ಸೆಕೆಂಡ್ ಡೇ. ಇವತ್ತು ಎಲ್ಲ ರೆಡಿಯಾಗಿದ್ದೀವಿ ನೋಡಿ. ನಾನು ಅವ್ರಿಗೆ ಹಾಯ್ ಮಾಡಿ, ನಾನು ಅವ್ರು ರೆಡ್ ಕಲರ್ ಡ್ರೆಸ್ಸಲ್ಲಿ ಫುಲ್ ಮಿಂಚ್ತಾ ಇದ್ದಾರೆ. ಸಿಂಡ್ರಲ್ ಆ ಥರ ರೀಲ್ಸ್ ನೋಡ್ಕೊಂಡು ಕೂತಿದ್ದಾರೆ. ನೆಕ್ಸ್ಟು ನಮ್ಮ ಸಿಂಚನ ಅವರು ಇದ್ದಾರೆ. ಸಿಂಚನ ಹಾಯ್ ಹಲೋ ಹಾಯ್. ಹೌ ಎಕ್ಸೈಟೆಡ್ ಆರ್ ಯು ಫಾರ್ ಸೆಕೆಂಡ್ ಡೇ ಟ್ರಿಪ್? ವೇಟಿಂಗ್ ಫಾರ್ ಲೇಪಾಕ್ಷಿ. ಕರೆಕ್ಟ್ ಗೈಸ್, ಲೇಪಾಕ್ಷಿ ಟೆಂಪಲ್ಗೆ ಹೋಗ್ತೀವಿ. ಅದೆಷ್ಟು ವರ್ಷದ ಇತಿಹಾಸ? 1000 ಇಯರ್ಸ್ ಇತಿಹಾಸ ಇದೆ ಅಂತೆ ಗೈಸ್. ನಮ್ಮನ್ನು ನೋಡಿಲ್ಲ ಅಂದರೂ ಪರವಾಗಿಲ್ಲ, ಆ ಟೆಂಪಲ್ನ ದರ್ಶನ ಮಾಡಿಸ್ತೀವಿ ನಿಮಗೆ. ಇಲ್ಲಿ ನೋಡಿ, ನಮ್ಮ ಮನೆಯ ಗಂಡು ಮಗು ಕ್ರೀಮ್ ಹಾಕೊಂತಿದೆ. ಕ್ರೀಮ್ ಅಲ್ಲ, ಅದು ಮಾಯ್ಶ್ಚರೈಸರ್. ಮಾಯ್ಶ್ಚರೈಸರ್. ಯು ಆರ್ ಅ ಬಾಯ್, ವೈ ಯು ನೀಡ್ ಮಾಯ್ಶ್ಚರೈಸರ್? ಸ್ಕಿನ್ನಿಗೆ ಎಲ್ಲ ಹಚ್ಕೊಂತಾರೆ, ಆದ್ಮೇಲೆ ಬರ್ದೈತೆ. ಯಾವ ಹುಡುಗಿಗೋಸ್ಕರ? ನಿನ್ಗೋಸ್ಕರ ಸೇರಿ ಹಚ್ಕೊಳ್ಳಿ. ಬರೀ ಟೈಮ್ ಗ್ಯಾಪ್ ಸಿಕ್ತಿದ್ರೆ ಇದು ಹೇಳ್ತಾನೆ ಗೈಸ್, ಬರೀ ಫ್ಲಟ್. ಚಿಕ್ಕ ಕುಟುಂಬ ಹಿಂಗೆಲ್ಲ ಹೇಳ್ತಾರೆ. ನಮ್ಮ ಥರ ಯಾರಾದ್ರು ನಾನು ನೀನು ಎಕ್ಸೈಟೆಡ್ ಆಗಿದೆಯಾ? ಬೇಡ, ಚಿಕ್ಕ ಹುಡುಗ ಆದರೆ ಬೇರೆ ಏನೋ ಹೇಳಕ್ ಬಂದೆ. ವ್ಲಾಗ್ ಮಾಡ್ತಿದ್ದಾರೆ ಅಂತ ಹೇಳಲ್ಲ ಅಷ್ಟೇ. ಹೌ ಎಕ್ಸೈಟೆಡ್ ಆರ್ ಯು ಫಾರ್ ಸೆಕೆಂಡ್ ಡೇ ಟ್ರಿಪ್? ತುಂಬ ಇದೆ ಸರ್. ಅದರಲ್ಲೂ ನಿನ್ನ ಈ ಥರ ನೋಡ್ಬಿಟ್ಟು ಫುಲ್ ಕಳೆದೋಗಿದ್ದೀನಿ. ಈಗ ಆಚೆ ಬರೋಕೆ ಆಯ್ತಿಲ್ಲ. ನಮ್ಮನೇಲಂತೂ ಹೆಂಗ್ ನೋಡಿದ್ರು ಗೊತ್ತು, ಓ ನಮ್ಮ ಹುಡುಗಿ ಯಾರನ್ನ ಲವ್ ಮಾಡಲ್ಲ ಅಂತ. ನಿಮ್ಮನೇಲಿ ನೋಡಿದ್ರೆ ಸ್ವಲ್ಪ ಡೇಂಜರು. ನಮ್ಮ ಈ ಕಾಲ ಕೇಳಿಸ್ಕೊಂಡ್ರೆ ಏನಂದ್ರು ಅಷ್ಟೇ ಗೈಸು. ಸಿಗ್ತೀವಿ ಟೆಂಪಲ್ಸಲ್ಲಿ. ಸೊ ರೆಡಿ ಆಗಿಬಿಟ್ಟು ನಾವು ಹೊರಟಿದ್ದು ಅನಂತಪುರದಲ್ಲಿರೋ ಇಸ್ಕಾನ್ ಟೆಂಪಲ್ಗೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೈಸ್. ಲೈಕ್ ನಾವು ಗೂಗಲಲ್ಲಿ ಇಮೇಜ್ನ ಸರ್ಚ್ ಮಾಡಿ ನೋಡಿದ್ವಿ. ಇದು ಈಚೆಗಡೆ, ಲೈಕ್ ದೇವಸ್ಥಾನದ ಈಚೆಗಡೆ ಈ ಚಿಕ್ಕ ಚಿಕ್ಕ ಫ್ಲವರ್ಸ್ ನೋಡಿ ಒಂಥರ ನೋಡಿ ನಂಗೆ ಸಿಕ್ಕಾಬಡೆ ಇಷ್ಟ ಆಯಿತು. ಅದಕ್ಕೆ ಇದನ್ನು ಹಿಡ್ಕೊತಿದ್ದೆ, ಲೈಕ್ ಕೈಯಲ್ಲಿ ಹಿಡ್ಕೊಂಡು ನೋಡ್ತಿದ್ದೆ. ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಒಂಥರ ಆ ಎಲೆ ಇದು ಒಂಥರ ಕ್ಯೂಟಾಗಿತ್ತು. ಈಚೆ ನೋಡಿ ದೇವಸ್ಥಾನ ಹಿಂಗೆ ಕಾಣಿಸುತ್ತೆ ಇಸ್ಕಾನ್ ಟೆಂಪಲಲ್ಲಿ, ತುಂಬ ಚೆನ್ನಾಗಿತ್ತು. ಎಂಟ್ರೆನ್ಸಲ್ಲಿ ಈ ಥರ ಆಂಜನೇಯ ಸ್ಟ್ಯಾಚು ಇರುತ್ತೆ, ಮತ್ತು ಆ ಕಡೆ ಈ ಕಡೆ 4 ಹಾರ್ಸಸ್ ನೀವು ನೋಡ್ತಿರ್ಬೋದು. ಈ ಥರ ಗೂಗಲಲ್ಲಿ ನೀವು ಹೊಡೆದು ನೋಡಿ ಅನಂತಪುರ ಇಸ್ಕಾನ್ ಟೆಂಪಲ್, ಸೇಮ್ ಹಿಂಗೆ ಇರೋದು ಇಮೇಜು. ಅಷ್ಟರಲ್ಲಿ ಸ್ಯಾಂಟ ವೀಡಿಯೋ ಮಾಡ್ತಿದ್ಯಾ ಅಂತ ಕೇಳ್ಬಿಟ್ಟು ಆದರೂ ಸೆಂಟ್ರಲ್ಲಿ ಬಂದು ವೀಡಿಯೋ ಮಾಡ್ತಿದ್ದ. ಸೊ ನಾನು ಬ್ಲಾಗ್ ಮಾಡ್ತಿದ್ದರಿಂದ ಹಾಗೆ ಕಂಟಿನ್ಯೂ ಮಾಡಿದೆ. ಸೊ ಟೆಂಪಲ್ ಅಂತೂ ಗೂಗಲಲ್ಲಿ ನಾವು ಇಮೇಜ್ ಹೇಗೆ ನೋಡಿದ್ವಿ ಹಾಗೇ ಇದೆ. ಸೊ ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ಮುಂದೆ ತೇಜಸ್ ನಡ್ಕೊಂಡು ಹೋಗ್ತಿದ್ದಾರೆ, ನಾವೆಲ್ಲ ಹಂಗೆ ಹಿಂದೆ ನಡ್ಕೊಂಡು ಹೋಗ್ತಿದ್ವಿ. ಬಟ್ ಕಾಲು ಈ ಮ್ಯಾಟ್ ಹಾಕಿದ್ದಾರೆ ಗೊತ್ತಾ, ಸೈಡಲ್ಲಿ ಗ್ರೀನ್ ಕಲರ್ ಮ್ಯಾಟು, ಈ ಮ್ಯಾಟ್ ಮೇಲೆ ನಡಿಬೋದಿತ್ತು. ಬಟ್ ಸೈಡಲ್ಲಿ ಕಾಲಿಟ್ಟರೆ ಕಾಲೆಲ್ಲ ಬೊಬ್ಬೆ ಬರೋಷ್ಟು ಬಿಸಿಲಿತ್ತು. ಎಂಟ್ರೆನ್ಸಲ್ಲೇ ನೋಡ್ತಿರ್ಬೋದು ಆಂಜನೇಯ ಸ್ವಾಮಿ ವಿಗ್ರಹ ಇತ್ತು. ಆಮೇಲೆ ಕುದುರೆನೂ ಅಷ್ಟೇ, ಪ್ರತಿಯೊಂದು ಒಂಥರ ಲೈವ್ಲಿ ಆ್ಯಂಡ್ ನ್ಯಾಚುರಲ್ ಅನಿಸ್ತಿತ್ತು ನನಗಂತೂ. ಮತ್ತು ಅಲ್ಲಲ್ಲೇ ಗ್ರೀನರಿ ನೇಚರ್, ಲೈಕ್ ಅವ್ರ ಪ್ಲ್ಯಾಂಟ್ಸ್ನ ಬೆಳೆಸಿರೋ ರೀತಿ ದೇವಸ್ಥಾನದ ಈಚೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೈಕ್ ಫಸ್ಟ್ ದೇವಸ್ಥಾನ ನಾವು ಹೋಗಿದ್ದು ಸೆಕೆಂಡ್ ಡೇಯಲ್ಲಿ. ಸೊ ಈ ಥರ ಎಂಟ್ರೆನ್ಸಿಗೆ ಹೋದ್ವಿ. ಆ್ಯಕ್ಚುಲಿ ಅಲ್ಲಿ ಹೋದಂಗೆ ಅವರು ವೀಡಿಯೋಸ್ ಮಾಡಬಾರ್ದು ಅಂದರು, ಬಟ್ ನಾನು ಸುಮ್ಮನೆ ಕದ್ದು ಮುಚ್ಚಿ ಹಾಗೆ ಹಿಂಗೆ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ, ನೋಡಿದೆ ಅವರು. ಆಮೇಲೆ ಹಾಗೆ ಹಿಂಗೆ ಕ್ಯಾಪ್ಚರ್ ಮಾಡಿದೆ, ಇವ್ರನ್ನ ತೋರಿಸಿದ್ದೀನಿ. ಆಮೇಲೆ ಇಲ್ಲಿ ಮೇಲೆ ಎಕ್ಸಿಬಿಷನ್ ಥರ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಅದನ್ನು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮೇಲೆಗಡೆ ಲೈಕ್ 1 ಫ್ಲೋರ್ ಏನೋ ಹತ್ತಬೇಕಿತ್ತು ಅಷ್ಟೇ, ಹತ್ಕೊಂಡು ಹೋದ್ವಿ. 10 ರೂಪೀಸ್ ಏನೋ ಲೈಕ್ ಪರ್ ಪರ್ಸನ್ಗೆ.
ಲೈಕ್ ಅಂದರೆ ಕೃಷ್ಣ ಹುಟ್ಟಿದಾಗಿಂದ ಮಗು ಹೊಟ್ಟೆಯಲ್ಲಿ ಅವ್ರ ಮಗುಲಿ ಹೊಟ್ಟೆ ಆಗಿದ್ದಿದ್ದರಿಂದ ಆಮೇಲೆ ನೀರಿಗೆ ಬಿಟ್ಟು ಯಾರು ಸಾಕ್ತಾರೆ, ಆಮೇಲೆ ಕೃಷ್ಣ ಹೇಗೆ ಬೆಳೀತಾರೆ, ಲೈಕ್ ಅವ್ರ ಕಂಪ್ಲೀಟ್ ಸ್ಟೋರಿ ಗೈಸ್. ಅಂದರೆ ಅವರು ಬರ್ತಿಂದ ಚೈಲ್ಡ್ಹುಡ್ ಆಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ಪ್ರತಿಯೊಂದನ್ನು ಕ್ಲೀನಾಗಿ ಕ್ರಾಫ್ಟೆಡ್ ಮೂಮೆಂಟ್ಸಲ್ಲಿ ಮಾಡಿದರು. ನೀವು ನೋಡ್ತಿರ್ಬೋದು ವೀಡಿಯೋಸಲ್ಲಿ. ಸ್ವಲ್ಪ ಒಂದು ಚೂರು ಅಲ್ಲಿ ಇಲ್ಲಿ ತೋರಿಸಿದ್ದೀನಿ, ಯಾಕಂದರೆ ಸಿಕ್ಕಾಪಟ್ಟೆ ಬರೀ ಅದನ್ನೇ ಹಿಡಿದ್ಬಿಟ್ರೆ ನಿಮಗೂ ಬೋರ್ ಆಗೋಗುತ್ತೆ, ನೋಡೋಕ್ಕಾಗಲ್ಲ ಅಂದ್ಬಿಟ್ಟು. ಲೈಕ್ ನನಗೇನೋ ವರ್ತ್ ಇಟ್ ಅನಿಸ್ತು. ಲೈಕ್ 10 ರೂಪೀಸ್ ಒಬ್ಬರು ಕೊಟ್ಟು ಹೋಗ್ಬೋದು ಅಂತ ಅನಿಸ್ತು. ಲೈಕ್ ಅಲ್ಲಿ ಇಲ್ಲಿ ತೆಲುಗು ಮೇಲೆಲ್ಲ ಬರ್ದು, ಲೈಕ್ ಅದು ಗ್ಲಾಸ್ ಮೇಲೆ ತೆಲುಗು ಅಲ್ಲಿ ಬರ್ದಿದ್ದಾರೆ, ತೆಲುಗು ಲೆಟರ್ಸಲ್ಲಿ. ಲೈಕ್ ಈ ಪಿಕ್ಚರ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ, ಲೈಕ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕನೆಕ್ಟಿವಿಟಿ ಇದೆ ಇದಕ್ಕೆ, ಈ ಸ್ಟೋರಿಗೆ. ಸೊ ನಾನು ಸ್ಟಾರ್ಟಿಂಗಿಂದ ಫುಲ್ಲು ವೀಡಿಯೋ ಏನು ತಗೊಳಕ್ಕೆ ಹೋಗಿಲ್ಲ, ಏನಕ್ಕಂದರೆ ನಿಮಗೆ ಬೋರ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಅದು ಹೆಂಗೆ ಕಾಣಿಸುತ್ತೆ ಲೈಕ್ ನೀವು ನೋಡ್ದಂಗಿರಲಿ ಅಂದ್ಬಿಟ್ಟು ಜಸ್ಟ್ ಐ ಹ್ಯಾವ್ ಅಲ್ಲಿ ಇಲ್ಲಿ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ. ಲೈಕ್ ಅನಂತಪುರದ ಇಸ್ಕಾನ್ ಟೆಂಪಲ್ ನಾವು ಅಂದ್ಕೊಂಡಿದ್ದಕ್ಕೂ ಲೈಕ್ ಆವಾಗ ನಾನು ಹೇಳಿದ್ನಲ್ವ, ಈ ಥರ ತೆಲುಗು ಲೈನ್ಸ್ ಬರ್ತಿರ್ತಾರೆ ಅಂತ. ಸೊ ಈ ಥರ ಬರೆದಿರ್ತಾರೆ, ಪ್ರತಿಯೊಂದ್ರ ಮೇಲೂ ಫ್ರೇಮ್ ಮೇಲೂ ಈ ಥರ ಬರೆದಿರ್ತಾರೆ. ಅಂದರೆ ಆ ಫ್ರೇಮ್ ಆ ಸ್ಟೋರಿ ಏನು ರೆಪ್ರೆಸೆಂಟ್ ಮಾಡುತ್ತೆ, ಲೈಕ್ ಇವಾಗ ಯಾವ್ಯಾವ ಸ್ಟೇಜಿಂದ ಮುಂದುವರಿತಿದ್ದೀವಿ ಅನ್ನೋದನ್ನು ಲೈಕ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ ಅದು. ಈ ಥರ ಶ್ರೀಕೃಷ್ಣುಡು ವಾರಿ ಆ ಥರ ಏನೇನೋ ಬರ್ಕೊಂಡು ಲೈಕ್ ಬರೆದಿರ್ತಾರೆ. ಅದು ಫುಲ್ಲು ಒಂದು ರೌಂಡ್ ಬರಬೇಕು ಗೈಸ್ ನಾವು, ದೊಡ್ಡದಾಗಿದೆ ಆದಮೇಲೆ. ಲೈಕ್ ಬಟ್ ಪೀಸ್ಫುಲ್ಲಾಗಿ ಚೆನ್ನಾಗಿತ್ತು. ನನಗೇನು ಅನಿಸ್ತು ಅಂದರೆ, ನಮ್ಮ ಬೆಂಗಳೂರು ಇಸ್ಕಾನ್ ಟೆಂಪಲ್ಗೂ ಅನಂತಪುರದಲ್ಲಿ ಇಸ್ಕಾನ್ ಟೆಂಪಲ್ಗೂ ಏನು ಡಿಫ್ರೆನ್ಸ್ ಅಂದರೆ, ದೇವರೆಲ್ಲ ಕಡೆ ಒಂದೇ ಆಬ್ವಿಯಸ್ಲಿ ಹೌದು. ಬಟ್ ನನಗೇನು ಒಂದು ಡಿಫ್ರೆನ್ಸ್ ಅನಿಸ್ತು ಅಂದರೆ, ನಮ್ಮ ಬೆಂಗಳೂರು ಇಸ್ಕಾನ್ ಟೆಂಪಲಲ್ಲಿ ಜನ ಅಂದರೆ ಕಾಲಿಡೋಕ್ಕೂ ಜನ ಇರ್ತಾರೆ, ಅಷ್ಟು ಜನ. ಬಟ್ ಇಲ್ಲಿ ಕಂಪ್ಯಾರಿಟಿವ್ಲಿ ಜನ ಸ್ವಲ್ಪ ಕಡಿಮೆ ಇರ್ತಾರೆ. ಓಕೆ, ಫ್ರೀಯಾಗಿ ನಾವು ಹೋಗಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಬೆಂಗಳೂರು ಇಸ್ಕಾನ್ಗೂ ಅನಂತಪುರದಲ್ಲಿರೋ ಇಸ್ಕಾನ್ ಟೆಂಪಲ್ಗೂ ಇದೊಂದು ಡಿಫ್ರೆನ್ಸ್ ಅನಿಸ್ತು. ಲೈಕ್ ಅದು ಇನ್ನೂ ತುಂಬ ಜನಕ್ಕೆ ರೀಚ್ ಔಟ್ ಆಗಿಲ್ವಾ ಅಥವಾ ಏನಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಜನ ಕಂಪ್ಯಾರಿಟಿವ್ಲಿ ಕಡಿಮೆ ಗೈಸ್ ಇಲ್ಲಿ. ಬಟ್ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ, ಅದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದ್ರ ಬಗ್ಗೆ ಇನ್ನೊಂದು ಮಾತೇ ಇಲ್ಲ. ಸೊ ಡೆಫಿನೆಟ್ಲಿ ಯಾರಾದರೂ ಮಂತ್ರಾಲಯಕ್ಕೆ ಹೋದವಾಗ ಲೈಕ್ ಆ ಸೈಡಿಂದ ವಾಪಸ್ ಬರೋವಾಗ ಹೆಂಗಿದ್ರು ನೀವು ಅದೇ ರೂಟ್ ಮೇಲೆ ಬರಬೇಕು. ಸೊ ಐ ಥಿಂಕ್ ಯು ಆಲ್ ಗೈಸ್ ಕ್ಯಾನ್ ಗಿವ್ ಅ ವಿಸಿಟ್. ಅದನ್ನು ಮುಗಿಸ್ಕೊಂಡು ನಾವು ಬಂದಿದ್ದು ಲೇಪಾಕ್ಷಿ ಟೆಂಪಲ್ಗೆ. ನಾನು ಎಂಟ್ರೆನ್ಸಲ್ಲಿ ಏನಕ್ಕೆ ನಿಂತ್ಕೊಂಡ್ಬಿಟ್ಟೆ ಅಂದರೆ, ಆ ಕಂಬ ಗೈಸ್ ಅಷ್ಟು ಉದ್ದ ಇತ್ತು, ಅದನ್ನ ನೋಡ್ಕೊಂಡು ಹಾಗೆ ನಿಂತ್ಕೊಂಡ್ಬಿಟ್ಟೆ. ಎಂಟ್ರೆನ್ಸು ಅಷ್ಟೇ 1000 years ಆಫ್ ಹಿಸ್ಟ್ರಿ ಅಂತೆ ಈ ಟೆಂಪಲ್ಗೆ. ನಾನು ಹೇಳಿದ್ದೆ ವ್ಲಾಗಲ್ಲಿ ಲೇಪಾಕ್ಷಿನ ತೋರಿಸ್ತೀನಿ ಇಂಟ್ರಡಕ್ಷನಲ್ಲಿ ಅಂದ್ಬಿಟ್ಟು. ಸೊ ನಮ್ಮ ಸಿಂಚನಾ ಗೌಡ್ರು ಫೋನಲ್ಲಿ ಸ್ವಲ್ಪ ಏನೇನೋ ಕ್ಯಾಪ್ಚರ್ ಮಾಡ್ಕೋತಿದ್ರು. ಸೊ ಎಸ್, ನಾವು ಒಳಗಡೆ ಹೋದ್ವಿ. ಇದನ್ನು ಆ್ಯಕ್ಚುಲಿ ಈ ಪೋರ್ಷನ್ನು ನೆನ್ಪಿಟ್ಕೊಳ್ಳಿ ಗೈಸ್, ರೀಲ್ಸ್ ಮಾಡಬೇಕು ಅಂತ ಇಲ್ಲಿ ಲೈಕ್ ಅದೊಂದು ಸಾಂಗ್ ಇತ್ತಲ್ವ, ಈ ಥರ ಟೆಂಪಲ್ ಪ್ಲೇಸಲ್ಲಿ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಹಿಡ್ಕೊತಾನೆ ಇದ್ದೀನಿ. ಬಟ್ ಸಿಕ್ಕಾಪಟ್ಟೆ ಜನ ಓಡಾಡ್ತಿದ್ರು ಅಲ್ಲಿ ಇಲ್ಲಿ ಈ ಕಡೆ ಆ ಕಡೆ ಎಲ್ಲ. ನನಗೊಂಥರ ಆಗಿ ನಾನು ಸುಮ್ಮನೆ ಲೈಕ್ ವೇಟ್ ಮಾಡ್ತಾ ನೋಡ್ತಿದ್ದೆ. ಇನ್ನೂ ಪೋಸ್ಟ್ ಮಾಡಿಲ್ಲ, ಡೆಫಿನೆಟ್ಲಿ ಹಾಕ್ತೀನಿ. ಇಲ್ಲೊಂದು ರೀಲ್ ಅಂತೂ ಮಾಡಿ ಬೆಟ್ಟು. ಇವಾಗ ಲೇಪಾಕ್ಷಿ ಟೆಂಪಲ್ ಮುಗೀತು. ಕೊನೆಗೆ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮನೆಗೆ ಹೋಗ್ತಾ ಇದ್ದೀವಿ. ಈ ವರ್ಷದ್ದು ಮಂತ್ರಾಲಯದ ಸ್ಮಾಲ್ ಟ್ರಿಪ್ 2 days ಏನ್ರಿ? ಆಯಿತು. ಸಿಂಚನ್ ಅವರು ಈ ಟ್ರಿಪ್ಪಲ್ಲಿ ಹೊಸ ಫ್ರೆಂಡು. ಹೆಂಗಿತ್ತು ನಮ್ಮ ಜೊತೆ ಟೈಮು? ನಿಮ್ಮ ಜೊತೆ ಅಂತೂ ಸೂಪರ್ ಆಗಿತ್ತು, ಮಸ್ತಾಗಿತ್ತಾ? ನೆಕ್ಸ್ಟ್ ಟೈಮ್ ನಮ್ಮ ಜೊತೆ ಟ್ರಿಪ್ಸಿಗೆ ಬರ್ತೀರಾ? ಪಕ್ಕ. ಟ್ರಿಪ್ ವ್ಲಾಗು, ಮಂತ್ರಾಲಯಕ್ಕೆ ಹೋಗಿದ್ದು, ಅಲ್ಲಿ ಹೋಗಿದ್ದು ಇಲ್ಲಿ ಹೋಗಿದ್ದು ಎಲ್ಲ ವೀಡಿಯೋಸ್ ಆದಷ್ಟು ಮಾಡಿದ್ದೀವಿ. ಐ ಹೋಪ್ 5 ಗಂಟೆ ಗೈಸ್ ಇವಾಗ ಟೈಮು, ಆದರೂ ಬಿಸಿಲಂತೂ ಸಕ್ಕತ್ತಾಗೇ ಇದೆ, ಕಣ್ಣು ಬಿಡೋಕ್ಕಾಗ್ತಿಲ್ಲ. ಐ ಹೋಪ್ ಯು ಆಲ್ ಗೈಸ್ ಲೈಕ್ ದಿಸ್ ವಿಡಿಯೋ. ಸೊ ಕಂಟಿನ್ಯೂಸ್ 3 ವ್ಲಾಗ್ಸ್ ನೋಡ್ಕೊಂಬಂದಿದ್ದೀರಾ. ಫುಲ್ಲು ಏನಂತಾರೆ, ಬಿಸಿಲಿಗೆ ನನ್ನ ಮುಖನೇ ಕಾಣಿಸ್ತಿಲ್ಲ. ಸೊ ಎಸ್, ಸೊ ಅಷ್ಟೇ, ಮಂತ್ರಾಲಯ ಅದು ಇದೆಲ್ಲ ಮುಗಿಸಿದ್ವಿ. ಹೋಪ್ ಯು ಆಲ್ ಗೈಸ್ ಲೈಕ್ ದಿಸ್ 3 ವ್ಲಾಗ್ಸ್ ನೋಡಿದ್ದೀರ ಅನ್ಕೋತೀನಿ ಮಂತ್ರಾಲಯದ ಅದಿದೆಯಲ್ಲ. ಈ ವಿಡಿಯೋ ಇಷ್ಟಾದಲ್ಲಿ ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತೇ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಟ್ರಿಪ್ ಬಗ್ಗೆ ಹೇಳಬೇಕಾದ್ರೆ ನಿಜವಾಗ್ಲೂ ಸಕ್ಕತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ತುಂಬ ಟೈಮಿಂದ ಮಂತ್ರಾಲಯಕ್ಕೆ ಬರಬೇಕು ಅಂತ ಅನ್ಕೊತಾನೆ ಇದ್ವಿ, ಬಟ್ ಆಗಿರಲಿಲ್ಲ. ಫೈನಲಿ ಒಂದು 5-6 ಮಂತ್ಸಿಂದನೂ ಅನ್ಕೊತಿದ್ವಿ. ಸೊ ಇವಾಗ ಬಂದು ನೋಡಿದ್ವಿ, ದರ್ಶನ ಮಾಡಿದ್ವಿ ನಿನ್ನೆ ಇವತ್ತು. ಸೊ ಸಖತ್ ಒಳ್ಳೆ ಮೆಮೊರೀಸ್ ಇತ್ತು ಎಲ್ಲರ ಜೊತೆನೂ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗಲ್ಲಿ ಆಗೋವರೆಗೂ. ಅಂಟಿಲ್ ದೆನ್ ಆಲ್ ಆಫ್ ಯು ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಟು ಆಲ್ ದ ಪೀಪಲ್ ಅರೌಂಡ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವ್ಲಾಗ್ಸ್ ಆ್ಯಂಡ್ ಆಲ್ವೇಸ್ ಕೀಪ್ ಎಂಕರೇಜಿಂಗ್. ಸೊ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಗ್ರೂಪ್ ಫೋಟೋ ತೊಗೊಂಡು ರಾತ್ರಿ ಎಲ್ಲರೂ ಮನೆಗೆ ರೀಚ್ ಆದ್ವಿ.